ಎಲ್ಲರೂ ಹ್ಯಾಂಗದಿರಿ, ಎಲ್ಲರೂ ಆರಾಮದಿರಿ. ನಾನು ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು, ಆಮೇಲೆ ಎಲ್ಲರಿಗೂ ಸಾರಿ ಹೇಳಬೇಕು. ಫಸ್ಟ್ ಥ್ಯಾಂಕ್ಸ್ ಅಂತ ಯಾಕೆ ಹೇಳ್ಬಿಡ್ತೀನಿ, ತುಂಬ ಜನ ನನ್ನ ಮಾದಕನ ಜೀವನದ ಕಥೆಯನ್ನು ಮೆಚ್ಚಿ ಪ್ರೋತ್ಸಾಹ ಮಾಡಿದ್ದೀರಿ, ತುಂಬ ಜನ ಮೆಚ್ಕೊಂಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ಕಮೆಂಟ್ ಮಾಡಿದ್ದೀರಿ, ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ್ದೀರಿ. ಕೆಲವೊಂದಿಷ್ಟು ಜನ ನನಗೆ ಭಾಳ ಪ್ರೀತಿಯಿಂದ ಅಕ್ಕ ಅಕ್ಕ ಅಂತೆಲ್ಲ ಮೆಸೇಜ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಿ, ಪಾಪ ದಿನಕ್ಕೆ 3 ವಿಡಿಯೋ ಹಾಕು ಅಂತ ಹೇಳಿದವ್ರಿಗೆ ಹ್ಞೂ ಅಂತ ಹೇಳಿದ್ದೆ ನಾನು. ಅವರೆಲ್ಲ ಯಾಕಕ್ಕ ಹಾಕಿಲ್ಲ ಅಂತ ಹೇಳಿ ಏನು ಸ್ವಲ್ಪ ನಂದು ಎಡಿಟಿಂಗ್ ಆಗಿರಲಿ, ಒಂದು ಎಕ್ಸ್ಪೋರ್ಟಿಂಗ್ ಮಾಡೋದಾಗಿರಲಿ, ಮತ್ತು ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಅದು ಅಪ್ಲೋಡ್ ಆಗೋಕೆ ಟೈಮ್ ತೊಗೊಳಕತ್ತೈತಿ. ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಾಕತ್ತೈತಿ, ಯಾಕಂತ ಗೊತ್ತಿಲ್ಲ. ಏನು ನಾವಿರೋ ಏರಿಯಾದಲ್ಲಿ ಅಷ್ಟೇ ಹಿಂಗೆ ಆಗಾಕತ್ತೈತಿ, ಏನು ಬೇರೆ ಏರಿಯಾದಲ್ಲೂ ಐತೆ ಇಲ್ಲ ಗೊತ್ತಿಲ್ಲ. ನಂದು ಜಿಯೋ ಸಿಮ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹವಾಮಾನ ಏನಾದ್ರು ಚೇಂಜ್ ಆಗಿದ್ದಕ್ಕೆ ಹಂಗೆ ಆಗಾಕತ್ತೈತೆ ಏನೋ. ನೆಟ್ವರ್ಕ್ ಹೋದ್ರೆ 1-2 ಅವರ್ ಹೋಗ್ಬಿಡುತ್ತೆ, ಬರೋದೇ ಇಲ್ಲ, ಮತ್ತೆ ಬಂದರೆ ಬಂದ್ಬಿಡುತ್ತೆ, ಹಿಂಗೆ ಆಗಾಕತ್ತೈತಿ. ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ನನಗೆ ಟೈಮೇ ಗೊತ್ತಾಗ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋನ ಹಾಕೋದು ವೇರಿಯೇಷನ್ ಆಗ್ತಿದೆ, ಟೈಮ್ ಟು ಟೈಮ್ ಅದು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೆ. ನಿಜವಾಗ್ಲೂ ನಾನು ಬೆಳಗ್ಗೆ 11, ಮಧ್ಯಾಹ್ನ 2 ಗಂಟೆಗೊಂದು, ಸಂಜೆ 6 ಗಂಟೆಗೊಂದೇ ನಾನು ಟೈಮ್ ಮಾಡ್ಕೊಂಡಿರೋದು. ಆದರೆ ಅದು ಟೈಮ್ ಕರೆಕ್ಟಾಗಿ ಪಿಕಪ್ ಆಗವಲ್ದು ನನಗೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಖಂಡಿತ ನಾನು 3 ವಿಡಿಯೋ ಹಾಕ್ತೀನಿ. ನಾನು ಯಾರು ಹೇಳಿದ ಮಾತನ್ನು ನಾನು ಮಿಸ್ ಮಾಡೋದೇ ಇಲ್ಲ. ಯಾರ್ಯಾರು ನನಗೆ 3 ವಿಡಿಯೋನ ಕೇಳ್ಕೊಂಡಿದ್ದೀರಿ ಅವ್ರ ಮಾತಿನಂತೆ ನಾನು 3 ವಿಡಿಯೋ ಹಾಕ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ನನಗೆ ಹಾಕೋಕ್ಕಾಗಿಲ್ಲ. ಹಾಗಾಗಿ ಎಲ್ಲರ ಹತ್ರ ನಾನು ಸಾರಿ ಕೇಳ್ತೀನಿ. ಮತ್ತು ತುಂಬ ಜನ ಮೆಚ್ಕೊಂಡಿದ್ದೀರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಜನ ನಿಮ್ಮ ಹೆಸರೇನು, ನಿಮ್ಮ ಯಾವ ಊರು, ನೀವು ಎಲ್ಲಿರೋದು ಅಂತೆಲ್ಲ ನನಗೆ ಕಮೆಂಟ್ ಹಾಕಿದ್ದಾರೆ. ನಾನು ನನ್ನ ಪರಿಚಯನ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಇದರಲ್ಲೇ ಹೇಳ್ಕೊತ ಕೂತ್ರೆ ನಿಮಗೆ ಸ್ಟೋರಿ ನೋಡೋಕ್ಕಾಗಲ್ಲ. ಹಾಗಾಗಿ ನನ್ನ ಪರಿಚಯನ ಒಂದೊಂದು ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಬಿಗಿನಿಂಗಲ್ಲಿ 1-2 ಮಿನಿಟ್ಸ್ ಇಲ್ಲ 1 ಮಿನಿಟ್ಸ್ ಪೂರ ನಮ್ಮದೇ ಹರಿಕತೆ ಹೇಳಾಕತ್ರೆ ನಿಮಗೂ ಕೇಳಕ್ಕೆ ಬೇಸರಕ್ಕೈತಿ. ಹಾಗಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನನ್ನ ಹೆಸರು, ನಾನು ಎಲ್ಲಿರ್ತೀನಿ, ನಾನು ಏನು ಮಾಡ್ತೀನಿ, ನಮ್ಮ ಮನೇಲಿ ಇರ್ತೀನಿ, ಎಲ್ಲ ನನ್ನ ಡೀಟೇಲನ್ನು ಹೇಳ್ತೀನಿ. ಆಮೇಲೆ ನನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ನನಗೆ ತುಂಬ ಜನ ಅವಾಗ ಲೈವ್ಗೆ ಬಂದು ನಿಮ್ಮ ಮುಖ ತೋರಿಸಿ ಅಂತೆಲ್ಲ ಹೇಳ್ತಿದ್ರೆ, ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಲೈವ್ ವಿಡಿಯೋನು ಮಾಡಿ ಹಾಕಿದ್ದೀನಿ. ನನ್ನ ನೋಡಿದ್ದಾರೆ ಆಲ್ಮೋಸ್ಟ್ ಆಲ್ ಮಂದಿ, ಆದರೆ ನನ್ನ ಡೀಟೇಲ್ ಯಾರಿಗೂ ಗೊತ್ತಿಲ್ಲ. ಖಂಡಿತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನ ಹೇಳ್ತೀನಿ. ಮತ್ತೆ ಇನ್ನೊಬ್ರು ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಅವ್ರ ಹೆಸರೆಲ್ಲ ನಾನು ಒಂದು ಎಪಿಸೋಡಲ್ಲಿ ಲಿಸ್ಟ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ಅವ್ರು ರೆಗ್ಯುಲರ್ ಆಗಿ ನನಗೆ ಕಮೆಂಟ್ ಹಾಕೋರು, ನಾನು ಅವ್ರನ್ನ ಹೆಸರು ಯಾವತ್ತೂ ಮರ್ತಿಲ್ಲ, ಇನ್ನು ಬಾಯೆಲ್ಲ ಇದಾವೆ ನನಗೆ ಅವ್ರ ಹೆಸರೆಲ್ಲ. ಅವರೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ, ಹಾಗೆ ಮುಂದಿನ ಎಪಿಸೋಡಲ್ಲೆಲ್ಲ. ಈಗ ವಿಡಿಯೋ ಚಾಲು ಆಗತ್ತಿ, ನೋಡ್ಕೊಂಡು ಬರ್ರಿ. ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗತ್ತಿ, ನೋಡ್ಕೊಂಡು ಬರ್ರಿ. ಬಂದ್ರೇನ್ರಿ ಮಾದಪ್ಪ ಅವರು? ಹ್ಞೂ ರೀ ಸರ್, ಬರಕ್ಕೆ ಹೇಳೇನ್ರಿ ಮಾದಪ್ಪ. ಆ ಹುಡುಗನ ಅಮ್ಮನ್ನ ಕರ್ಸಕ್ಕೆ ಹೇಳಿ. ಅಂದರೆ ಆ ಇಬ್ಬರಲ್ಲಿ ಆ ಹುಡುಗನಪ್ಪ ಯಾರು? ಆ ಬ್ಲೂ ಶರ್ಟ್ ಹಾಕಿದಲ್ಲ ಸರ್, ಅವರೇ ಆ ಹುಡುಗನಪ್ಪ. ಹಾಂ, ಅವ್ರ ಮಿಸ್ಸಸ್ಸನ್ನ ಕರೀರಿ, ಅವ್ರನ್ನ ವಿಚಾರಣೆ ಮಾಡ್ಬೇಕು. ಮೊದಲು ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಾ ಅಂತ ಹೇಳ್ರಿ. ಇಲ್ಲಿ ನಾವು ಹಾಸ್ಪಿಟಲೆಲ್ಲ ಅವ್ರನ್ನ ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಅಲ್ಲೇ ಎನ್ಕ್ವೈರಿ ಮಾಡೋಣ ಸರ್. ಮತ್ತು ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ ರೀ. ಹೋಗ್ಲಿ ರೀ ಮಾದಪ್ಪ ಅವ್ರು, ಏನು ಮಾತಾಡ್ತೀರಿ? ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರೆ ಹುಡುಗನೇ ನಾವೇನು ಜೈಲಿಗೆ ಹಾಕೋದೈತೇನು? ಆ ಹುಡುಗನ ಬರೀ ಪೇರೆಂಟ್ಸ್ನ ಕರೆದು ವಿಚಾರಣೆ ಮಾಡ್ತಿದ್ದೀವಿ ಅಷ್ಟೇ. ಹಾಸ್ಪಿಟ್ಲಲ್ಲಿ ಹಂಗೂ ಕೇಸ್ ರಿಜಿಸ್ಟರ್ ಆಗೈತಲ್ಲ, ನಮಗೆ ಕಂಪ್ಲೇಂಟ್ ಇಶ್ಯೂ ಆಗೈತಿ, ನಮ್ಮ ಕೆಲಸ ನಾವು ಮಾಡೋಣ್ರಿ. ಓಕೆ ಸರ್. ಸರ್ ಬಂದ್ರಿ. ಹುಡುಗನ ತಂದೆ ನೀವು ಏನ್ರಿ ಹೆಸರು ನಿಮ್ದು? ಸೂರ್ಯ ರೀ. ಹೌದು, ಹುಡುಗರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದು ಯಾರು? ನಾನೇ ರೀ ಸರ್. ನಿಮಗೆ ಯಾರು ಹೇಳಿದ್ರಿ ರೀ ಇವ್ರ ಮಕ್ಳಿಗೆ ಹಂಗಾಗೈತಿ ಅಂತ? ಅದು ರೀ, ನಮ್ಮ ಮನೆ ಹತ್ರ ಇರೋರು, ನಮ್ಮ ಹೆಣ್ಮಕ್ಳು ಅವರೆಲ್ಲರೂ ನೋಡಿದ್ರಂತ ಹುಡುಗರು ಒದ್ದಾಡೋದು ಬಾಗಿಲಾಗ. ಆಮೇಲೆ ನಮ್ಮವಾರು ನಾವು ಅಲ್ಲಿ ಮಾತಾಡ್ಕೊಂಡು ಕೂತಿದ್ದು ನೋಡಿದ್ರಿ. ನಮ್ಮವಾರು ಬಂದು ಕರ್ಕೊಂಡು ಬಂದ್ರಿ. ಇನ್ನೊಬ್ರು ನಮ್ಮ ಮನೆ ಹತ್ರ ಅದಾರ ರೀ, ಶಂಕರಪ್ಪಣ್ಣ ಅಂತ, ಅವರು ನಾವು ಬಂದು ದವಾಖಾನಿಗೆ ಸೇರಿಸಿದ್ವಿ ರೀ. ಹೌದು, ಯಾಕೆ ಹಂಗಾಗೈತೆ ಅಂತ ನಿಮ್ಮ ಹೆಣ್ಮಕ್ಳಿಗೆ ಏನಾರು ಗೊತ್ತೈತೇನ್ರಿ? ಏನಾರೀ, ಮತ್ತು ಅವು ತಾಲಿಪಟ್ಟು ತಿಂದಿದ್ದು ಅಂತ, ಆಮೇಲೆ ಒದ್ದಾಡಕತ್ತರು ಅಂತಂದು ಅನ್ನಾಕತ್ತಿದ್ರಿ ನಮ್ಮ ಹೆಣ್ಮಕ್ಳು. ಅದನ್ನ ಯಾರು ತಿನ್ನಾಕ ಕೊಟ್ಟಿದ್ದು? ಇವ್ರ ಮನ್ಯಾಗ ಮಾಡಿದ್ರಂತ್ರಿ, ಇವ್ರ ಹೆಣ್ಮಕ್ಳ ಕೊಟ್ಟಿದ್ರಂತ್ರಿ ತಿನ್ನಾಕ. ಹೌದೇನ್ರಿ? ಹ್ಞೂ ರೀ ಸರ, ನಮ್ಮ ಹೆಣ್ಮಕ್ಳು ಅವರ ಕೊಟ್ಟಿದ್ದಂತ ಹೇಳ್ಯಾರ್ರಿ. ನಿಮ್ಗೆ ಯಾರು ಸುದ್ದಿ ಹೇಳಿದ್ರು ನಿಮ್ಮ ಮಕ್ಳಿಗೆ ಹಿಂಗಾಗೈತಿ ಅಂತ? ಇವನ್ನ ಫೋನ್ ಹಚ್ಚಿದ್ದಾರಿ, ಹಿಂಗೆ ದವಾಖಾನಿಗೆ ಅಡ್ಮಿಟ್ ಮಾಡೇವಿ ಬಾ ಅಂತಂದು ಹೇಳಿರಿ. ನಾ ಹೊಲ್ದಾಗಿದ್ದೀವಿ ರೀ, ಬಂದೆ ರೀ. ಓಕೆ. ಈಗ ನಿಮ್ಮ ಹೆಣ್ಮಕ್ಳನ್ನ ನೀವು ಸ್ಟೇಷನಿಗೆ ಕರ್ಕೊಂಡು ಬರ್ಬೇಕಾಕೈತಿ, ಸ್ವಲ್ಪ ವಿಚಾರಣೆ ಇರ್ತೈತಿ. ಹ್ಞೂ ರೀ ಸರ, ಕರ್ಕೊಂಡು ಬರ್ತೀನಿ ರೀ. ಇವ್ರಿಬ್ಬರ ಕಡೆ ಸೈನ್ ತಗೊಂಡು ಇವರು ಡಿಸ್ಚಾರ್ಜ್ ಆಗೋವರೆಗೂ ಇಲ್ಲೇ ಇದ್ದು ಇವ್ರ ಹೆಣ್ಮಕ್ಳನ್ನ ಸ್ಟೇಷನ್ ಕರ್ಕೊಂಬರಕ್ಕೆ ಹೇಳಿ. ಓಕೆ ಸರ್. ನೀವು ಅಷ್ಟೇ ರೀ, ವಿಚಾರಣೆ ಇರ್ತೈತಿ, ನಾವು ಕರೆದಾಗೆಲ್ಲ ಸ್ಟೇಷನ್ಗೆ ಬರ್ಬೇಕಾಕೈತಿ ನೀವು. ಹಾಂ ಆತು ರೀ ಸರ್, ಬರ್ತೀವಿ ರೀ ಸರ್. ಹಾಂ, ಇನ್ನೊಬ್ರು ಯಾರೋ ನಿಮ್ಮ ಜೊತೆಗೆ ಬಂದಿದ್ರು ಅಂದ್ರಿ ಅಲ್ಲ, ಅವ್ರಿಗೂ ಸ್ಟೇಷನ್ಗೆ ಬರಕ್ಕೆ ಹೇಳ್ರಿ. ಆಮೇಲೆ
ನಿಮ್ಮ ಮನೆ ಅಗ್ಲ ಮಗ್ಲ ಹೆಣ್ಮಕ್ಳು ಅಂದ್ರಲ್ಲ, ಅವಶ್ಯಕತೆ ಇದ್ರೆ ಅವ್ರನ್ನ ಕರೆಸ್ತೀವಿ ನಾವು ಟೇಷನ್ಗೆ. ಹಾಂ ರೀ ಸರ್. ಸರಿ ಹೋಗ್ರಿ ಸರ್. ನಾವು ಮನೆ ಹತ್ರನ ಹೋಗಿ ಒಂದ್ಸರಿ ಎನ್ಕ್ವೈರಿ ಮಾಡಿ ಬಂದ್ರೆ ಹಂಗಾಕಿತ್ರಿ. ಆ ಹೆಣ್ಮಗಳು ಹ್ಯಾಂಗದಾಳ ಏನು ಕತ್ತಿನ ರೀ ಮಾದಪ್ಪ ಅವ್ರಿ. ಇಷ್ಟು ವಯಸ್ಸಾಗೈತಿ ನಿಮಗೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಪ್ರೊಸೀಜರ್ ಏನನ್ನೋದು ಗೊತ್ತಿಲ್ವೇನ್ರಿ? ಏನು ರೀ, ಆ ಲೇಡಿನ ಮೊದಲ ಟೇಷನಿಗೆ ಕರೆಸ್ರಿ. ಅಲ್ಲಿ ಟೇಷನ್ನಾಗ ಎನ್ಕ್ವೈರಿ ಮಾಡಿ ಟೇಷನ್ನಾಗ ಏನು ಹೇಳ್ತಾಳೆ ನೋಡಿಕೊಂಡು ಇಕ್ಕಟ್ಟು ಅಲ್ಲಿ ಆಗಿರೋ ಸ್ಪಾಟಿಗೆ ಹೋಗಿ ಎನ್ಕ್ವೈರಿ ಮಾಡೋದು ಏನು ರೀ? ಅದಕ್ಕೆ ನೀವು ರಿಟೈರ್ಡ್ ಆಗಕ್ಕೆ ಬಂದ್ರು ಇನ್ನೂ ಕಾನ್ಸ್ಟೇಬಲ್ ಆಗಿ ಉಳ್ದಿರಿ. ಓಕೆ ಸರ್. ಹೌದು ಸರ್, ಸಾರಿ ಸರ್. ನಡೀರಿ, ಚಾ ಕುಡೋದು ಟೇಷನ್ಗೆ ಹೋಗೋಣ. ಆತ್ರಿ ಸರ್. ಹಾಂ ಇಲ್ಲೇ ಅದೇನು, ಏನಾರು ತಿಂತೀಯನ? ಏನಾರು ತಿನ್ನಕ್ಕೆ ತೊಗೊಂಬರ್ಲಿ? ಹಾಂ, ಏನಾರು ಕುಡಿತಿ? ಜ್ಯೂಸ್ ತೊಗೊಂಬರ್ಲೇನ? ಆತ ತರ್ತೀನಿ. ಇಲ್ಲೇ ಈಗ ಡಿಸ್ಚಾರ್ಜ್ ಮಾಡ್ತೇನೆ ಅಂದಾರ. ಮಾಡಲಿ, ಇವೇನೋ ಜ್ಯೂಸ್ ಕುಡಿತಾನಂತ, ತೊಗೊಂಬರ್ಲೇನ? ಡಿಸ್ಚಾರ್ಜ್ ಮಾಡ್ತೇನೆ ಅನ್ನಾಗತ್ತಾರ. ಹಂಗೆ ಹೋಗೋ ಮುಂದೆ ತೊಗೊಂಡು ಕುಡಿಸ್ಕೊಂಡು ಹಂಗೆ ಹೋಗ್ಬಿಡೋಣ ಹೇಳು. ಹಂಗಂತೀಯ? ಆಗ್ಲಿ ಹೇಳಿ. ನೋಡ್ರಿ ಇಲ್ಲಿ. ಹಾಂ ರೀ ಸರ್. ಈಗ ನಿಮ್ಗೆ ಡಿಸ್ಚಾರ್ಜ್ ಆಗೈತಿ. ಆ ಕೆಳಗಡೆಗೆ ಒ ಪಿ ಡಿಗೆ ಹೋಗಿ, ಅಲ್ಲಿ ಡಾಕ್ಟರ್ ಇರ್ತಾರೆ, ಅವನಿಗೆ ಮೆಡಿಸಿನ್ ಬರ್ಕೊಡ್ತಾರೆ. ಅಲ್ಲಿ ಮೆಡಿಸಿನ್ ಸಿಗುತ್ತೆ, ಅದನ್ನು ತೊಗೊಂಡು ನೀವು ಮನೆಗೆ ಹೋಗ್ಬೋದು. ಆತು ರೀ ಸರ್, ಥ್ಯಾಂಕ್ಸ್ ರೀ ಸರ್. ಓಕೆ. ಹೇಳಪ್ಪ ತಮ್ಮ, ಎದ್ದೇಳ, ನಿಧಾನಕ್ಕೆ ನಡಿ, ಹೋಗೋಣ ಮನೆಗೆ. ನಡಿಯೋಕ್ಕಾಕೈತಿ? ಎತ್ಕೊಳ್ಳಿ. ಬಾ ನಡಿಯೋ ಸರ್. ನಾ ಹೋಗ್ತೀವ್ರಿ. ಹಾಂ, ಮೆಡಿಸಿನ್ ಎಲ್ಲ ತೊಗೊಂಡ್ರಿ? ಹಾಂ ರೀ ಸರ್, ತೊಗೊಂಡ್ವಿ. ಆಯ್ತು. ಮಕ್ಕಳನ್ನ ಏನಾರು ಹುಷಾರಾಗಿ ನೋಡ್ಕೋರಿ. ಹಾಂ ಆಯ್ತು ರೀ ಸರ್, ಬರ್ತೀವಿ ಸರ್. ಹೋಗ್ರಿ ಪುಟ್ಟ, ಇನ್ಮೇಲೆ ಏನಾರ ತಿನ್ಬೇಕಾದ್ರೆ ಹುಷಾರಾಗಿ ತಿನ್ಬೇಕು. ಅದು ಇದು ಎಲ್ಲ ಸಿಕ್ಕಿದ್ದ ತಿನ್ಬಾರ್ದು, ಆತಾ? ಆತಾತ್, ಹೋಗ್ರಿ ಹೋಗ್ರಿ. ನಡಿಯೋ ಸೂರ್ಯ, ಇಲ್ಲ ಆಟೋಗೆ ಹೋಗ್ಬಿಡ ನಡಿ. ಆತಾತ್. ಆತಾತ್, ಕೊಡಿಸ್ತೀನಿ. ಅಲ್ಲಿ ಕುಡಿದು ಹೋಗೋಣ. ಆತಪ್ಪ, ತೊಗೊಂಡು ಹೋಗೋಣ. ಏ ಕಸಬರ್ಗಿ, ನಡು ಮನೆ ಕೂತು ಎದ ಕಳಾಕತ್ತಿ? ಈಗ ಮನಿ ಅಳು ಹಚ್ಚಿ ಮನಿ ಮುಳ್ಳು ಬಡ್ದಿದಿ, ಇನ್ನು ಮನಿ ಮಸೀದಿ ಒಂದು ಮಾಡಿಬಿಡು ಹೇಳ್ತಿನ್ನ. ಏಯ್ ನಿನಗ ಹೇಳತ್ತಿನ, ಎಲ್ಲರ ಹಾಳಾಗಿ ಹೋಗತ್ತಾಗ, ಕಣ್ಣಿ ಕಾಣದಂಗ ಕೆರಿ ಬಾವಿಯರ ನೋಡ್ಕೊಂಡು ಸೆಟ್ಟಿ ಹೋಗತ್ತಾಗ ನಡು ಮನೆ ಕೂತು ದೊಡ್ಡ ದನಿ ತಗದ ಅಳಬೇಡಿ. ವೃದ್ಧರಿದ್ರಿಗೆ ಎಡಿ ತಂದು ವೃದ್ಧರಿದ್ರನ್ ಮನಿನ ಸತ್ಯಾನಾಶ ಮಾಡ್ತಿದ್ವು. ಹೆಂಗದೀಪ, ಆರಾಮಾಗೈತಿ? ಈಗ ಆರಾಮಾಗೇನಮ್ಮನ. ಅವನಪ್ಪ ಅಯ್ಯೋ, ಯವಾ, ಏನಪ್ಪ? ಈ ಹುಡುಗನ ಕರ್ಕೊಂಡು ಒಳಗೆ ನಡಿ. ಸೂರ್ಯ, ನಾ ಬರ್ತೀನಿ ತೋಡ, ನಂದು ಒಟ್ಟು ಕೆಲಸ ಐತಿ. ಆಯ್ತು, ಏನು ಹೇಳಕ್ಕೆ ಹೋಗ್ಬೇಡ, ಎಲ್ಲದಕ್ಕೂ ಕಾನೂನು ಐತಿ. ಏನು ನೀ ಕಾನೂನು ಕೈ ತೊಗೊಳಕ್ಕೆ ಹೋಗ್ಬೇಡ. ಹೊಡೆಯೋದು ಬಡಿಯೋದು ಅವೆಲ್ಲ ಟೇಷನಿಗೆ ಕರ್ಕೊಂಡು ಬಾ ಅಂದಾರ, ಟೇಷನ್ಗೆ ಕರ್ಕೊಂಡು ಹೋಗೋದು ಅಟ್ಟ ಮಾಡು. ಜಾಸ್ತಿ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ಆಯ್ತು, ಬರ್ತೀನಿ. ಯವಾ, ನಾನು ನಿನಗೆ ಹೇಳಕತ್ತಿರೋದು ಹುಡುಗನ ಕರ್ಕೊಂಡು ಒಳಗೆ ನಡಿ. ಯಾಕ್ರಿ? ನನ್ನ ಮಗ ಅದನ, ಯಾಕೆ ನನ್ನಿಂದ ದೂರ ಕರ್ಕೊಂಡು ಹೊಂಟೇನೆ ನನ್ನ ಮಗನ? ಯವಾ, ನಾನು ನಿನಗೆ ಹೇಳತ್ತಿರೋದು ಹುಡುಗನ ಕರ್ಕೊಂಡು ಒಳಗೆ ನಡಿ ಅಂದೆ. ಪ್ರಭೆ ಬಾಯ್ಲಿ. ರವ್ಯಾ, ಅಜ್ಜಿ ಜೋಡಿ ಹೋಗ, ನಾ ಒಟ್ಟು ಕೆಲಸ ಐತಿ, ಹೊರಗೆ ಹೋಗ್ಬೇಕ. ಮಾಡಿದ ತಪ್ಪಿಗೆ ಅಳಾಕತ್ತಾಳ. ನೀ ಹೋಗ, ಅಜ್ಜಿ ಜೋಡಿ ಹೋಗ. ಯವ, ಇವ್ನು ಒಂದಿಟ್ಟು ಊಟ ಮಾಡಿಸಿ ಒಂಚೂರು ಹೊತ್ತು ಮಲಗಸ್. ಆತ, ಬಾರಪ್ಪ. ಯಾಕೆ ಹಿಂಗೆ ಮಾಡತ್ತೀರಿ? ಯಾಕೆ ಹಿಂಗೆ ಮಾಡಾಕತ್ತಾನೆ ಅನ್ನೋದು ನಿನಗೆ ಗೊತ್ತಿಲ್ಲ? ಮಾಡಿ ಅಂತ ಹೇಳ್ತೀನೋ ಕೆಲಸನ, ಅದಕ್ಕೆ. ರೀ, ನಾ ದೇವ್ರಣೆಗೂ ಮಕ್ಕಳಿಗೆ ಹಾಕಿಲ್ರಿ. ನಾನು ಹಿಡಿದು ಮಕ್ಕಳನ್ನ ನಾನು ಸಾಯಿ ಹೊಡಿತೀನೇನ್ರಿ? ಯಾಕ್ರಿ? ಇದನ್ನೆಲ್ಲ ನನಗೆ ಯಾಕೆ ಹೇಳಾಕತ್ತಿ? ನೀ ತಪ್ಪು ಮಾಡಿದ್ದಿ, ಸರಿ ಮಾಡಿದ್ದಿ ಅಂತ ನಾನು ನಿನ್ನ ವಿಚಾರಣೆ ಮಾಡಾಕತ್ತಿಲ್ಲ. ಅದಕ್ಕೆ ಕೋರ್ಟ್ ಐತಿ, ಕಚೇರಿ ಐತಿ, ಅಲ್ಲೇ ಅವ್ರು ವಿಚಾರಣೆ ಮಾಡ್ತಾರು, ಅವರ ನಿನಗೆ ಶಿಕ್ಷೆ ಕೊಡ್ತಾರೆ. ನಡಿ, ಸ್ಟೇಷನ್ ಕರ್ಕೊಂಡು ಬಾ ಅಂದಾರು, ಹೋಗೋಣ. ನನ್ನ ಮಗನ ಬಿಟ್ಟು ಎಲ್ಲಿಗೂ ಬರಲ್ಲ. ನಾನು ಏನಾರ ಜೈಲಿಗೆ ಹಾಕಿದ್ರೆ ನನ್ನ ಮಗ ತಾಯಿಲು ತಬ್ಲೆ ಹಾಕ, ನಾನು ಎಲ್ಲಿಗೂ ಬರಲ್ಲ. ಅವರ ಮರ್ಯಾದಿಂದ ಕರೆದಾರು, ಹೋಗ್ದಂಗಿರು.
ಆಮೇಲೆ ನಿನ್ನ ಓಣ್ಯಾಗ ನಾಯಿ ಹೊಡೆದಂಗೆ ಹೊಡೆದು ಊರ್ ಮಂದಿ ನಿಂತು ನೋಡಂಗೆ ಎಳ್ಕೊಂಡು ಹೋಗ್ತಾರ ನೀನು. ನೋಡು ಏನು ಮಾಡ್ತಿ ವಿಚಾರ ಮಾಡು. ಅದ್ಯಾಕಂಗೆ ಹೊಡೆದು ಕರ್ಕೊಂಡು ಹೋಗ್ತಾರ? ನನ್ನ ಮಕ್ಳಿಗೆ ವಿಷ ಹಾಕಿಲ್ಲಲ್ಲ, ಅದು ಹೆಂಗೆ ಶಿಕ್ಷೆ ಕೊಡ್ತಾರೆ? ನಿನ್ನ ಮಕ್ಕಳಿಗೆ ವಿಷ ಹಾಕಿಲ್ಲ, ಆದ್ರೆ ಬ್ಯಾರೆದವ್ರಿಗೆ ಹಾಕಿದಂತೂ ಖರೆ ಐತಲ್ಲ. ಈಗೇನಿಲ್ಲ ಹೊಯ್ಕೋತ ಬಡ್ಕೋತಿ ಇಲ್ಲೇ ಕುಂದಿರ್ತೀಯೋ, ಏನ್ ಸ್ಟೇಷನ್ಗೆ ಬರ್ತೀಯೋ, ಏನ್ ಪೊಲೀಸರು ಫೋನ್ ಹಚ್ಚಿ ಇಲ್ಲೇ ಎಳ್ಕೊಂಡು ಹೋಗಕ್ಕೆ ಹೇಳೋ? ಬರ್ತೀನಿ, ಸ್ಟೇಷನ್ಗೆ ಬರ್ತೀನಿ. ನಾ ಏನು ಬೇಕಂತ ಮಾಡಿಲ್ಲ ಅಂತ ನಾ ಹೇಳ್ತೇನೆ ಪೊಲೀಸವ್ರ ಮುಂದೆ. ಆಗಲಿ, ನಡೀರಿ. ಬಾ. ಎಷ್ಟು ಚಂದ ಬಾಳಿ ಬದುಕಿದ ಮನೆ. ನಮ್ಮ ವಂಶದೊಳಗ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದ್ದಿಲ್ಲ. ಈ ಬಿಡಾಡಿ ಬೆಂಡ್ಲಿಯಿಂದ ಪೊಲೀಸ್ ಮೆಟ್ಲನು ಹತ್ತೋಂಗಾತ.